ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಶಾಲೋಮ್. ಪ್ರೀತಿಯುಳ್ಳ ದೇವಜನರೇ, ದೇವ ಮಕ್ಕಳೇ, ಕರ್ತರು ನಮ್ಮ ಎಲ್ಲರಿಗೆ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಪ್ರೇಯರೆ, ಈ ಲೋಕದಲ್ಲಿ ನಾವು ಇರುವುದು ಒಂದು ದೇವರ ಉದ್ದೇಶಕ್ಕಾಗಿ. ಆಮೇಲೆ ನಾವು ಯಾವತ್ತೂ ನಾವು ಆಲೋಚನೆ ಮಾಡಬೇಕು, ಈ ಭೂಲೋಕದಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಅಥವಾ ನಾವು ಜೀವಿಸ್ತಾ ಇದ್ದೇವೆ ಅಂತ ಹೇಳಿದರೆ ಇದೇ ಲೋಕದಲ್ಲೇ ನಾವು ಕೊನೆಯವರೆಗೆ ಇರಲಿಕ್ಕಲ್ಲ. ಅಂದರೆ ದೇವರ ವಾಕ್ಯ ಹೇಳಪಟ್ಟ ಪ್ರಕಾರ ನಾವೆಲ್ಲರೂ ಈ ಲೋಕದವರಲ್ಲ. ಈ ಲೋಕದಿಂದ ದೇವರು ನಮ್ಮನ್ನು ಏನು ಮಾಡ್ಕೊಂಡಿದ್ದಾರೆ, ಆರಿಸಿಕೊಂಡು ಇದ್ದಾರೆ. ಈ ಲೋಕ ಅನುಸಾರವಾಗಿ ನಾವು ಜೀವಿಸೋರಲ್ಲ. ಪ್ರೈಸ್ ಲಾರ್ಡ್. ಈ ಲೋಕ ಅನುಸಾರವಾಗಿ ನಾವು ಯುದ್ಧ ಮಾಡೋರಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಆದ ಕಾರಣ ಇಲ್ಲಿ ಪೇತ್ರನ ಬರೆದ ಪುಸ್ತಕದಲ್ಲಿ ಪೇತ್ರನ ಒಂದು ಮಾತನ್ನು ಹೀಗೆ ಹೇಳ್ತಿದ್ದಾನೆ. ಒಂದು ಪೇತ್ರ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ ಹೀಗಿದೆ: ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ. ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನಾವೆಲ್ಲರೂ ಸಹ ಪ್ರವಾಸಿಗಳಾಗಿದ್ದೇವೆ. ಈ ಲೋಕದಲ್ಲಿ ನಾವೆಲ್ಲರೂ ಸಹ ಯಾತ್ರಿಕರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರ, ದೇವ ಮಕ್ಕಳೇ, ಹೇಗೆ ನಾವೊಂದು ಮನೆಯಿಂದ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತೇವೆ ಅಥವಾ ಒಂದು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ತೇವೆ, ಈ ಬಾಡಿಗೆ ಮನೆ ಯಾವತ್ತೂ ಸಹ ನಮ್ಮ ಸ್ವಂತ ಆಗುವುದಿಲ್ಲ. ಯಾಕಂದರೆ ನಾವು ಅಲ್ಲಿ ಸ್ವಲ್ಪ ಮೆಟ್ಟಿಗೆ ಮಾತ್ರ, ಯಾವ ಟೈಮಲ್ಲಿ, ಯಾವ ದಿನದಲ್ಲಿ, ಯಾವ ತಿಂಗಳಲ್ಲಿ, ಹಲಲುಯ್ಯ, ಕ್ಲೈಮೇಟ್ ನೋಡೋದಲ್ಲ, ದಿನ ನೋಡೋದಲ್ಲ. ಅವ್ರೇನಂತ ಹೇಳಿದರೆ ಓನರ್ ಹೇಳ್ತಾರೆ ನೀವು ಎದ್ದು ಹೋಗ್ಬೋದು ಅಂತೇಳಿ. ಪ್ರೈಸ್ ಲಾರ್ಡ್. ಆವಾಗ ನಾವು ಎದ್ದು ಹೋಗಲೇಬೇಕು, ಅದನ್ನು ಖಾಲಿ ಮಾಡಲೇಬೇಕು. ನಾವು ರಿಕ್ವೆಸ್ಟ್ ಮಾಡ್ಕೋಬೋದು 1 ತಿಂಗಳು 2 ತಿಂಗಳು, ಜಾಸ್ತಿ ಮಾಡ್ಕೊಳ್ಳಿಕ್ಕಾಗ್ತದೆ? ಖಂಡಿತವಾಗಿ ಇಲ್ಲ. ಆದ ಕಾರಣ ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಸಹ ನಾವು ಸಹ ಹಾಗೇನೆ ಈ ಲೋಕದಲ್ಲಿ ನಾವು ಯಾತ್ರಿಕರಾಗಿದ್ದೇವೆ. ಹಲಲುಯ್ಯ. ದೇವರ ಮಕ್ಕಳಾದಂಥ ನಾವು ಒಂದು ಆಲೋಚನೆ ಮಾಡಬೇಕು. ಹಾಗಾದರೆ ಈ ಲೋಕದಲ್ಲಿ ದೇವರನ್ನು ಸೃಷ್ಟಿ ಮಾಡಿದ್ದು ಯಾಕೆ? ಯಾವ ಉದ್ದೇಶಕ್ಕೋಸ್ಕರ ದೇವರನ್ನು ಈ ಲೋಕದಲ್ಲಿ ಆರಿಸಿಕೊಂಡಿದ್ದಾರೆ? ಏನು ಉದ್ದೇಶ, ಏನು ಪ್ಲ್ಯಾನು ದೇವರದು? ದೇವ ಮಕ್ಕಳು, ದೇವ ಜನರೇ, ದೇವರು ನಿಮ್ಮ ಜೀವಿತದಲ್ಲಿ ಏನಂತ ಇದ್ರೆ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ದೇವರನ್ನ ನಿಮ್ಮ ಜೀವಿತದಲ್ಲಿ ಒಂದು ಏನಾದ್ರು ಪ್ಲ್ಯಾನನ್ನು ಇಟ್ಟುಕೊಂಡಿದ್ದಾರೆ. ನೀವು ಅನಿಸ್ಬೇಡ್ರಿ, ಅಯ್ಯೋ ನಾನು ಇರುವುದು ಹೀಗೆ, ನಾನು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಬೇಡ್ರಿ. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು ಎಲ್ಲರನ್ನ ಕರೆದಂಥ ಒಂದು ಉದ್ದೇಶ ಇದೆ. ದೇವರು ನಿಮ್ಮ ಜೀವಿತದಲ್ಲಿ ಏನಂತಿದ್ರೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟಿದ್ದಾನೆ. ಏನಂತಿದ್ರೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗುವಾಗ ದೇವರು ನಮಗೋಸ್ಕರ ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದಾರೆ. ಆಮೇಲೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಬರುವಾಗ ದೇವರು ಹೇಗೆ ಎಲ್ಲವನ್ನು ಪ್ರಿಪೇರ್ ಮಾಡಿಟ್ಟಿದ್ರು. ಮೋಶೆ ಮೂಲಕ ದೇವರವರೊಂದಿಗೆ ಮಾತನಾಡುವಂಥ ಮಾತೇನಂತ ಹೇಳಿದ್ರೆ, ನಿಮಗೆ ನಾನು ಹೇಗೆ ರೆಡಿ ಮಾಡಿಟ್ಟಿದ್ದೇನೆ ಅಂತ ಹೇಳಿದ್ರೆ, ನೀವು ಕಟ್ಟಲಾರದಂಥ ಮನೆಗಳಲ್ಲಿ ನೀವು ವಾಸ ಮಾಡ್ತೀರಿ, ನೀವು ತೋಡಲಾರದಂಥ ಬಾವಿ ನೀರನ್ನು ಕುಡಿತೀರಿ, ನೀವು ನಡಲಾರ್ದಂಥ ಏನಂತಾರೆ ತೋಟದ ಫಲಗಳನ್ನು, ದ್ರಾಕ್ಷ ಫಲಗಳನ್ನು ನೀವು ಅನುಭವಿಸ್ತೀರಿ ಅಂತೇಳಿ. ಅಂದರೆ ದೇವರು ಎಲ್ಲವನ್ನು ರೆಡಿ ಮಾಡಿಟ್ಟಿದ್ರು. ಹಾಗಾದರೆ ದೇವರಿಗೋಸ್ಕರ ನೀ ಸಿದ್ಧಳಾಗಿರಬೇಕು, ದೇವರಿಗೋಸ್ಕರ ನೀ ಸಿದ್ಧನಾಗಿರಬೇಕು. ಯಾವ ಟೈಮಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಮಾತನಾಡ್ತಾರೋ ಗೊತ್ತಿಲ್ಲ. ನೀನು ಯಾವಾಗಲೂ ಸಹ ಕರ್ತನ ಪಾದದಲ್ಲಿ ಕುಳಿತು ನೀನು ರೆಡಿ ಆಗಿರಬೇಕು. ಹಲ್ಲೆಲೂಯಾ. ಕೆಲವು ವರ್ಷಗಳ ಹಿಂದೆ ನಾವು ಬಸ್ಸಲ್ಲಿ ಕಂಡಕ್ಟರ್ ಆಗಿರುವಾಗ ಅಲ್ಲಿ ಡ್ರೈವರ್ ಇದ್ದರು. ಅವರು ಏನಂದರೆ ಈ ಆರ್ಮಿಯಲ್ಲಿ ರಿಟೈರ್ಡ್ ಆದಂಥ ಮನುಷ್ಯ. ಆತನು ಆ ದನಿ ಓನರ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು. ಏನಂತೇಳಿದರೆ, ರಾತ್ರಿ ಎಲ್ಲ ಅವ್ರು ಹೇಳ್ತಾ ಇದ್ರು, ಎಷ್ಟೋ KG ಗಟ್ಟಲೆ ಅದು ಶೂಸ್ ಅವ್ರು ಇರ್ತಿತ್ತು. ನಮ್ಮ ನಾರ್ಮಲ್ ಹಾಕ್ತೇವೆ ಅಲ್ವಾ, ಸ್ಲಿಪ್ಪರು ಶೂಸು, ಅದಲ್ಲ, ಎಷ್ಟೋ ವೇಟ್ ಇರ್ತಿತ್ತು. ಅವ್ರು ಹೇಳ್ತಾರೆ, ರಾತ್ರಿ ಎಲ್ಲ ನಾವು ಅದನ್ನು ತೆಗಿತಾನೆ ಇರಲಿಲ್ಲ, ರಾತ್ರಿ ಎಲ್ಲ ಶೂಸಲ್ಲೇ ಮಲಗ್ತಿದ್ವಿ. ಯಾಕೆ ಅಂತಂದರೆ ಯಾವ ಟೈಮ್ ಶತ್ರು ಬರ್ತಾನೆ ಗೊತ್ತಿಲ್ಲ. ಅವ್ರು ಯಾವಾಗಲೂ ಸಹ ಏನಾಗಿರ್ತಿದ್ರು, ಅಲರ್ಟಾಗೇ ಇರ್ತಿದ್ರಂತೆ. ಹಲ್ಲೆಲೂಯಾ. ಅದೇ ಡ್ರೆಸ್ಸಲ್ಲಿ ಅದೇ ಗನ್ನನ್ನು ಹಿಡಿದುಕೊಂಡು ಅವರು ಮಲಗ್ತಾ ಇದ್ರಂತೆ. ಇವತ್ತು ದೇವರ ಮಕ್ಕಳಾದಂಥ ನಾವುಗಳು ಸಹ ಹಾಗೇನೆ ಯಾವಾಗಲೂ ಸಹ ಎಲ್ಲ ಸಮಯದಲ್ಲಿ ಸಹ ನಾವು ದೇವರ ಕೆಲಸವನ್ನು ಮಾಡಲಿಕ್ಕಾಗಿ ರೆಡಿ ಇರಬೇಕು. ದೇವರಿಗೋಸ್ಕರ ನಮ್ಮ ಹೃದಯವು ಯಾವಾಗಲೂ ಹಂಬಲಿಸ್ತಾ ಇರಬೇಕು. ಆದ ಕಾರಣ ಅಪೊಸ್ತಲ ಪೌಲನು ಏನು ಹೇಳ್ತಾನಂತ ಇದ್ರೆ, ಈ ಲೋಕದಲ್ಲಿರುವಂಥ ಎಲ್ಲ ಸಂಗತಿಗಳನ್ನ ಕಸವಂದೇ ನೆನೆಸ್ತಾನೆ. ಹಲ್ಲೆಲೂಯಾ. ಯಾವುದು ಸಹ ಆತನ ಒಂದು ಮಾತನ್ನು ಹೀಗೆ ಹೇಳ್ತಾನೆ. ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಪೊಸ್ತಲ ಪೌಲನು ಕೆಲವು ಒಂದು ಮಾತುಗಳನ್ನು ಹೀಗೆ ಹೇಳ್ತಿದ್ದಾನೆ. ಕೆಲವು ವಚನಗಳನ್ನು ನಾವು ನೋಡಿಕೊಳ್ಳುವ. 7ನೇ ವಚನ ಹೀಗೆ ಹೇಳ್ತದೆ, 3ನೇ ಅಧ್ಯಾಯ 7ನೇ ವಚನ: ಆದರೆ ನನಗೆ ಲಾಭವಾಗಿರುವಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎನಿಸಿದ್ದೇನೆ.
ಇಷ್ಟ ಅಲ್ಲದೆ ನನ್ನ ಕರ್ತನನ್ನು ಕ್ರಿಸ್ತ ಯೇಸುವನ್ನು ಅರಿಯುವುದೇ ಶ್ರೇಷ್ಠವಾದದ್ದು ಅಂತ ತಿಳಿದು ನಾನು ಎಲ್ಲವನ್ನು ನಷ್ಟವೆಂದು ಎನಿಸುತ್ತೇನೆ. ಆತನ ನೇಮಿತ ನಾನು ಎಲ್ಲವನ್ನು ಕಳ್ಕೊಂಡು ಅದನ್ನು ಕಸವೆಂದು ಎನಿಸುತ್ತೇನೆ. ಪೌಲನು ಹೇಳ್ತಾನೆ, ಈ ಲೋಕದಲ್ಲಿ ಅಂದರೆ 3ನೇ ಅಧ್ಯಾಯದಿಂದ ಕೆಲವು ವಚನಗಳನ್ನು ನೋಡುವಾಗ ಆತನು ಹೇಳ್ತಾನೆ, ಆತನು ಹೇಗಿದ್ದ, ಯಾವ ಜನಾಂಗದವನು ಹುಟ್ಟಿದ್ದ, ಅವನ ಸ್ಟೇಜ್ ಏನು, ಅವನ ಪೋಸ್ಟ್ ಏನು, ಅವನ ಪೊಸಿಷನ್ ಏನು. ಹಲ್ಲೆಲೂಯಾ. ಇದೆಲ್ಲವನ್ನು 3ನೇ ಅಧ್ಯಾಯದಲ್ಲಿ ಹೇಳಿಕೊಂಡು ಪೌಲನು ಏನು ಹೇಳ್ತಿದ್ದಾನೆ ಅಂತ ಹೇಳಿದರೆ, ಇದೆಲ್ಲವನ್ನು ನಾನು ಯೇಸುವಿನ ನೇಮಿತ್ತವಾಗಿ, ಈ ಯೇಸುವಿನ ಅರಿಯೋದೇ ನನಗೆ ಮುಖ್ಯವಾದದ್ದು, ಇದರ ನೇಮಿತ್ತವಾಗಿ ನಾನು ಎಲ್ಲವನ್ನು ಕಸವೆಂದು ನೆನೆಸ್ತೇನೆ ಅಂತೇಳಿ. ಅದೆಲ್ಲ ನನಗೆ ಏನೂ ಅಲ್ಲ, ಧೂಳದ ನನಗೆ. ಅಂದರೆ ಯೇಸು ಸ್ವಾಮಿಯನ್ನು ಪೌಲನು ಹಾಗೆ ಅರ್ಥ ಮಾಡಿಕೊಂಡಿದ್ದ. ಕೀರ್ತನೆ ಬರೆದ ಪುಸ್ತಕ 34ನೇ ಅಧ್ಯಾಯ 8ನೇ ವಚನ, ಒಂದು ವಚನ ಹೀಗೆ ಹೇಳ್ತತೆ. ಕೀರ್ತನೆ ಬರೆದ ಪುಸ್ತಕ 34ನೇ ಅಧ್ಯಾಯ 8ನೇ ವಚನದಲ್ಲಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ ಅಂತೇಳಿ. ಹಾಗಾದರೆ ಏನಂತ ಹೇಳಿದ್ರೆ, ದೇವರು ಯಾರಾಗಿದ್ದಾರೆ, ದೇವರು ಏನಾಗಿದ್ದಾರೆ ನಾವು ತಿಳಿದುಕೊಳ್ಬೇಕು. ಆ ರುಚಿ ನಮಗೆ ಗೊತ್ತೇ. ಒಂದು ಸಾರಿ ಯೇಸುವಿನ ರುಚಿ, ಒಂದು ಸಾರಿ ಆ ದೇವರ ಪ್ರೀತಿ ನನಗೆ ಗೊತ್ತಾದರೆ, ಆ ದೇವರ ಪ್ರೀತಿ ನಾನು ತಿಳಿದುಕೊಂಡ್ರೆ ಈ ಲೋಕದಲ್ಲಿರುವಂಥ ಯಾವ ಪ್ರೀತಿ ನನ್ನನ್ನು ಅಂಟಿಕೊಳ್ಳಿಕ್ಕಾಗೋದಿಲ್ಲ. ಈ ಲೋಕದಲ್ಲಿರುವಂಥ ಯಾವ ಪ್ರೀತಿಗೆ ನಾನು ತಲೆ ಬಗ್ಗೋದಿಲ್ಲ. ಈ ಲೋಕದಲ್ಲಿರುವಂಥ ಯಾವ ಪ್ರೀತಿನ ನಾನು ಸೆಳೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಇದೆಲ್ಲ ಅರ್ಥ ಮಾಡಿಕೊಂಡು ಪೌಲನು ಹೇಳ್ತಿದ್ದಾನೆ ಏನಂತ ಹೇಳಿದ್ರೆ, ಈ ಲೋಕದಲ್ಲಿರುವಂಥ ಯಾವ ಸಂಗತಿ ಸಹ ನಮ್ಮ ಕರ್ತನಾದಂಥ ಯೇಸುವಿನ ಬಿಟ್ಟು ನನ್ನನ್ನು ಅಗಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಕಷ್ಟವಾಗಲಿ, ಸಂಕಷ್ಟವಾಗಲಿ, ವೇದನೆ ಆಗಲಿ, ಹಲ್ಲೆಲೂಯಾ, ಅನ್ನ ಇಲ್ಲದಿರೋದೋ, ವಸ್ತ್ರವಿಲ್ಲದಿರೋದೋ, ಈಗಿನ ಸಂಗತಿಯೋ ಮುಂದಿನ ಸಂಗತಿಯೋ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಮೇಲಿನ ಸಂಗತಿ ಆಗಲಿ, ಕೆಳಗಿನ ಸಂಗತಿ ಆಗಲಿ, ಏನೇ ಸಂಗತಿ ನಡೆದರೂ ಸಹ ನನ್ನ ಯೇಸುವಿನ ಪ್ರೀತಿಯಿಂದ ನನ್ನನ್ನು ಬಿಡಿಸಲಿಕ್ಕೆ ಆಗುವುದಿಲ್ಲ. ಯಾಕಂತಂದರೆ ಪೌಲನು ಯೇಸುವಿನ ಪ್ರೀತಿಯನ್ನು ಅಷ್ಟು ಅರ್ಥ ಮಾಡಿಕೊಂಡಿದ್ದ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನೋಡ್ತೇವೆ, ಯೋಷಪ್ಪನು ನಾವು ನೋಡ್ತೇವೆ 39ನೇ ಅಧ್ಯಾಯದಲ್ಲಿ, ಆದಿಕಾಂಡ ಬರೆದ ಪುಸ್ತಕ 39ನೇ ಅಧ್ಯಾಯದಲ್ಲಿ ಯೋಷಪ್ಪನು ಏನಂತ ಹೇಳಿದರೆ, ಅವನ ಧನಿ ಹೆಂಡತಿ ಅವನಿಗೆ ಪ್ರತಿದಿನ ಅವನು ಪ್ರೇರೇಪಿಸ್ತಾ ಇರ್ತಾರೆ, ಬಾ ನನ್ನೊಟ್ಟಿಗೆ ಸಂಗಮಕ್ಕೆ, ಬಾ ನನ್ನೊಟ್ಟಿಗೆ ಸಂಗಮನಕ್ಕೆ ಅಂತೇಳಿ. ನಾವು ಯೋಷಪ್ಪನ ಪರಿಸ್ಥಿತಿ ಹೇಗೆ ಇತ್ತು ಅಲ್ಲಿ ಅಂತೇಳಿ, ಆತನು ಗುಲಾಮನಾಗಿ ಹೋಗಲ್ಪಟ್ಟಂಥ ವ್ಯಕ್ತಿ, ಮಾರಲ್ಪಟ್ಟಂಥ ವ್ಯಕ್ತಿ. ಆತನನ್ನು ಕ್ರಯ ಕೊಟ್ಟು ಅರಸನು ತೆಗೆದುಕೊಂಡಿದ್ದಾನೆ. ಈಗ ಆತನು ಬೇರೆದರ ಅಂಡ್ರಲ್ಲಿದ್ದಾನೆ, ಬೇರೆದರ ಕೈಯೊಳಗಿದ್ದಾನೆ. ಆತನಿಗೆ ಹೊಟ್ಟೆ ತುಂಬಿಕೊಳ್ಳೋದೇ ಭಾರಿ ಕಷ್ಟವಾಗಿತ್ತು ಆ ಟೈಮಲ್ಲಿ. ಪ್ರೈಸ್ ಲಾರ್ಡ್. ಒಂದು ಹೊತ್ತಿನ ಊಟಕ್ಕಾಗಿ ಆತನು ಏನಂತಂದರೆ ಯಾವಾಗಲೂ ಸಹ ವೇಟ್ ಮಾಡಬೇಕಾಗಿತ್ತು. ಇಂಥ ಟೈಮಲ್ಲಿ ದನಿ ಹೆಂಡತಿ, ಪೊಟಿಫರನ ಹೆಂಡತಿ ಅವನು ಪ್ರೇರೇಪಣೆ ಮಾಡುವಾಗ ಸಹ ಅವನು ದೇವರನ್ನು ಪ್ರೀತಿ ಮಾಡಿದ್ದ, ಆದ ಕಾರಣ ಅದಕ್ಕೆ ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ಪ್ರೈಸ್ ಲಾರ್ಡ್. ಇವತ್ತು ಅನೇಕ ಜನಗಳು ಏನು ಎನಿಸ್ತಾರೆ ಅಂತ ಹೇಳಿದ್ರೆ, ಕೆಲಸ ಅಯ್ಯೋ ಆಗುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಪ್ರತಿದಿನ ಅದೇ ಸಂಗತಿ ಬರುವಾಗ ಅವರು ಜಾರಿ ಹೋಗೋರು ಇರ್ತಾರೆ. ಕಾರಣ ಯಾಕೆ ಜಾರಿ ಹೋಗ್ತಾರೆ, ಯಾಕೆ ಬಿದ್ದು ಹೋಗ್ತಾರೆ? ಕ್ರಿಸ್ತನ ಪ್ರೀತಿ ಅರಿತುಕೊಳ್ಳದ ಕಾರಣ, ಕ್ರಿಸ್ತನ ಪ್ರೀತಿ ತಿಳಿದುಕೊಳ್ಳದ ಕಾರಣ. ಪ್ರೀತಿಯೊಳ ದೇವಜನರೇ, ಅವನು ಯೋಷಪ್ಪನು ಆತನು ಮನಸ್ಸಲ್ಲಿ ಅನಿಸಿಕೊಂಡ, ನಾನು ಈ ತಪ್ಪುಗಳು ಮಾಡಿದರೆ ಎಲ್ಲರ ಕಣ್ಣಿಗೂ ಕಾಣ್ತಾ ಇಲ್ಲ, ಆದರೆ ಪರಲೋಕದಲ್ಲಿರುವಂಥ ಕಣ್ಗಳನ್ನ ನೋಡ್ತಾ ಇದೆ ಅಲ್ಲ. ಯಾವಾಗ ಯೋಷಪ್ಪನ ಈ ಮಾತುಗಳನ್ನು ಹೇಳಿದೋ, ದೇವ್ರ ವಾಕ್ಯ ಹೇಳ್ತತೆ, ಅವಳು ದಿನಾಲು ಪ್ರೇರೇಪಣೆ ಮಾಡಿದಾಗ, ಪ್ರತಿದಿನ ಸಹ ಅವಳ ಇದೇ ಮಾತನ್ನು ಮಾತನಾಡಿದಾಗ ಸಹ ಯೋಷಪ್ಪನು ಅದನ್ನು ಕಿವಿ ಕೊಡಲಿಲ್ಲ, ಅವಳಿಗೆ ಒಪ್ಪಲೇ ಇಲ್ಲ. ಪ್ರೈಸ್ ಲಾರ್ಡ್. ಇವತ್ತು ಯಾಕೆ ಅಂತ, ಯೋಷಪ್ಪನು ಜೀವಿತದಲ್ಲಿ ಆಯ್ತು, ಅವನಿಗೆ ಗೊತ್ತಾಯಿತು, ನಾನು ದೇವರ ಪ್ರೀತಿ ಬಿಟ್ಟು ಹೋಗ್ತಾ ಇದ್ದೇನು, ದೇವರ ಪ್ರೀತಿ ಬಿಟ್ಟು ನಾನು ಜಾರಿ ಹೋಗ್ತಾ ಇದ್ದಾನೆ. ಅಪೊಸ್ತಲ ಪೌಲನಿಗೆ ಸಹ ಹಾಗೇನೆ. ಪ್ರೈಸ್ ದಿ ಲಾರ್ಡ್. ನಾನು ಕ್ರಿಸ್ತನ ಪ್ರೀತಿ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಅಪೊಸ್ತಲ ಪೌಲನು ಹೇಳ್ತಾನೆ, ಇಗೋ ನಾನು ಬದುಕಿದ್ರು ಸಹ ಯೇಸುಗಾಗಿ ಬದುಕ್ತಾನೆ, ನಾನು ಸತ್ತರು ಸಹ ಯೇಸುವಿಗಾಗಿ ಸಾಯ್ತೇನೆ. ಇವತ್ತು ನಮ್ಮ ಜೀವಿತವೇನು? ನಾವು ಈ ಲೋಕದಲ್ಲಿದ್ದೇವೆ ಏನು ಮಾಡಲಿಕ್ಕಾಗಿ? ನಮ್ಮ ಮನೆಗಳ ಕಟ್ಟಿಕೊಳ್ಳಿಕ್ಕಾಗಿ, ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು ಎಲ್ಲ ಸಹ ನಮ್ಮ ಬೇಕು. ಹೌದು, ದೇವರು ಹೇಳ್ತಾರೆ ಎಲ್ಲ ಸಹ ಬೇಕು. ಆದರೆ ಮೊದಲಾಗಿ ಈ ಲೋಕಕ್ಕೆ ನೀನು ಸೃಷ್ಟಿ ಮಾಡಲ್ಪಟ್ಟಂಥ, ಅಥವಾ ಈ ಲೋಕದಲ್ಲಿ ನೀನು ಹುಟ್ಟಿದ ಉದ್ದೇಶ ಏನು ಅದನ್ನು ತಿಳ್ಕೊಳ್ಬೇಕು ತಾನೇ. ಇವತ್ತು ನೀನು ಮನೆ ಕಟ್ಟುವುದು ಉದ್ದೇಶವಲ್ಲಯ್ಯ. ಪ್ರೈಸ್ ದಿ ಲಾರ್ಡ್.
ದೇವರು ಅದಕ್ಕಿಂತ ಉನ್ನತವಾದ ಉದ್ದೇಶ ಇಟ್ಟಿದ್ದಾರೆ. ಅದಕ್ಕೆ ಯೆಶಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ 55ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ನೋಡಿ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗವಲ್ಲ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗ ಉನ್ನತವಾಗಿದೆ ಅಂತೆ. ಹಾಗಾದರೆ ದೇವರು ಏನು ನಮ್ಮ ಜೀವಿತದಲ್ಲಿ ಏನು ನಾವು ಆಲೋಚನೆ ಮಾಡ್ತೇವೋ, ದೇವರು ಅದಕ್ಕಿಂತ ಉತ್ತಮವಾದ ಆಲೋಚನೆ ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾರೆ. ಸಹೋದರಿ, ನೀ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ನೀನು ಯಾವುದೇ ಸಿಚುವೇಶನಲ್ಲಿ ಇರ್ಬೋದು. ಒಂದು ವೇಳೆ ರೋಗದಲ್ಲಿ ನೀನು ಬಳಲ್ತಾ ಇರ್ಬೋದು, ಇನ್ನೊಂದು ವೇಳೆ ಬಡತನ ಪರಿಸ್ಥಿತಿಯಲ್ಲಿ ನೀನು ಇರ್ಬೋದು, ಇಲ್ಲದಿದ್ದರೆ ಸಾಲದಲ್ಲಿ ನೀನು ಇರ್ಬೋದು, ಕುಟುಂಬದ ವೇದನೆಯಲ್ಲಿ ಇರ್ಬೋದು, ಭಯದಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಅಯ್ಯೋ, ನನ್ನ ಜೀವಿತ ಏನಾಗ್ತದೋ ಅನ್ನುವಂಥ ಒಂದೊಂದು ಕ್ಷಣ ಭಯ ನಿನ್ನ ಜೀವಿತದಲ್ಲಿ ಕಾಡ್ತಾ ಇರ್ಬೋದು. ಆದರೆ ಯೇಸು ಹೇಳುವ ಮಾತೇನಂತ ಹೇಳಿದರೆ, ನೀನು ಯೇಸುವಿನ ಮೇಲೆ ಭರವಸೆ ಇಡುವುದಾದರೆ, ದೇವರೇ ನಿನ್ನ ಉದ್ದೇಶ ನನ್ನ ಜೀವಿತ ನೆರವೇರಲಿ ಅಂತ ಹೇಳುವುದಾದರೆ, ಕರ್ತನು ಏನು ಇಲ್ಲದಂಥ ನಿನ್ನನ್ನು ನಮ್ಮ ದೇವರು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ದೇವ ಜನರ ದೇವ ಮಕ್ಕಳೇ, ಕರ್ತನಿಗೋಸ್ಕರ ನಿಲ್ರಿ. ಯಾವ ಉದ್ದೇಶಕ್ಕೋಸ್ಕರ ಯೇಸು ನೀನು ಕರೆದಿದ್ದಾನೆ? ಈ ಲೋಕದಲ್ಲಿ ಸ್ವಲ್ಪ ಮೆಟ್ಟಿಗೆ ಮಾತ್ರ ನೀನು. ಈ ಲೋಕವು ಏನಂದ್ರೆ, ಈ ಲೋಕವು ನಮಗೆ ಶಾಶ್ವತವಲ್ಲ. ಈ ಲೋಕದಲ್ಲಿ ನಾವು ಪ್ರಯಾಣಿಕರಾಗಿದ್ದೇವೆ, ಈ ಲೋಕದಲ್ಲಿ ನಾವು ಯಾತ್ರಿಕರಾಗಿದ್ದೇವೆ. ಈ ಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ ನಮಗೆ ಹೋಗ್ಲಿಕ್ಕುಂಟು. ಅಲ್ಲಿ ನಮ್ಮ ತಂದೆಯನ್ನು ಕಣ್ಣಾರೆ ನಾವು ಕಾಣ್ತೇವೆ. ಅಲ್ಲಿ ದೇವರು ನಮಗೋಸ್ಕರ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿ ಬರ್ತೇನೆ. ಏನಂತೆ? ನಿನಗಾಗಿ ನನಗಾಗಿ ಯೇಸು ಸ್ವಾಮಿ ಸ್ಥಳವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಆದ ಕಾರಣ ಪ್ರೀತಿಯುಳ್ಳ ದೇವ ಮಕ್ಕಳ ದೇವ ಜನರೇ, ನೀನು ನಾನು ಇವತ್ತು ಕರ್ತನಿಗೋಸ್ಕರ ಜೀವಿಸುವರಾಗಿರಬೇಕು. ಈ ಲೋಕದಲ್ಲಿರುವಂಥ ಕೆಲಸವಾಗಿರ್ಬೋದು, ಈ ಲೋಕದಲ್ಲಿರುವಂಥ ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಯಾವುದೇ ಒಂದು ಪೋಸ್ಟ್ ಆಗಿರ್ಬೋದು, ಯಾವುದೇ ಒಂದು ಪೊಸಿಷನ್ ಆಗಿರ್ಬೋದು, ಅದು ಯಾವುದು ನಿನ್ನನ್ನು ಪರಲೋಕಕ್ಕೆ ಕೊಂಡೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ನೀನು ಈ ಲೋಕದಲ್ಲಿ ಇರುವುದಂಥದ್ದು ಯಾಕೆ ಆ ವಠಾರದಲ್ಲಿ ದೇವರು ನಿನ್ನ ಇಟ್ಟಿದ್ದಾರೆ? ಯಾಕೆ ಆ ಕುಟುಂಬದಲ್ಲಿ ನಿನ್ನನ್ನು ಇಟ್ಟಿದ್ದಾರೆ? ಯಾಕೆ ಆ ಊರಲ್ಲಿ ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ? ಒಂದು ಉದ್ದೇಶಕ್ಕಾಗಿ. ನಿನ್ನ ಮೂಲಕ ನೀನೇ ಅವರಿಗೆ ಆಶೀರ್ವಾದವಾಗಿರ್ಬೇಕಂತೇಳಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಏನಂದ್ರೆ, ಯೋಷಪ್ಪನ ಅಣ್ಣಂದಿರ ಅನೇಕ ಜನಗಳಿದ್ರು ಸಹ, ಆದರೆ ದೇವರ ವಾಕ್ಯ ಹೇಳ್ತದೆ, ಯೋಷಪ್ಪನನ್ನೇ ದೇವರು ಆರಿಸಿಕೊಂಡ್ರು. ಪ್ರೈಸ್ ದಿ ಲಾರ್ಡ್. ದಾವಿದನ ಅಣ್ಣಗಳು ಎಷ್ಟೋ ಜನ ಇದ್ರು ಸಹ, ಅವ್ರ ಕುಟುಂಬದಲ್ಲಿ ದಾವಿದನನ್ನೇ ದೇವರು ಆರಿಸಿಕೊಂಡು. ಯಾಕೆ? ದಾವಿದನವರಿಗೆ ಆಶೀರ್ವಾದವಾಗಿರಬೇಕು, ದಾವಿದನವರಿಗೆ ಏನಂದ್ರೆ ಮಾರ್ಗವನ್ನು ತೋರವನಾಗಿರಬೇಕು, ದಾವಿದನವರಿಗೆ ಬೆಳಕಾಗಿರಬೇಕು, ದಾವಿದನವರಿಗೆ ಮಾದರಿಯಾಗಿರಬೇಕು. ಇವತ್ತು ಯೋಷಪ್ಪನ ಜೀವಿತದಲ್ಲಿ ಸಹ ಹಾಗೆ ನಾವು ಕಾಣ್ತೇವೆ. ಏನು ಇಲ್ಲದಂಥ ಜೀವಿತ ಮಾಡ್ತಾ ಇದ್ದ ಯೋಷಪ್ಪನು ಒಂದು ದಿನ ಬಂತು, ಇಡೀ ಕುಟುಂಬವನ್ನೇ ಸಾಕುವಂಥವನಾದ. ಪ್ರೈಸ್ ದಿ ಲಾರ್ಡ್. ಇವತ್ತು ಯೋಷಪ್ಪನಿಗೆ ಗೊತ್ತಾಯಿತು, ದೇವರು ನನ್ನ ಕರೆದಂಥ ಉದ್ದೇಶ ಏನು. ಇವತ್ತು ನಾನು ತಿಳಿದುಕೊಳ್ಬೇಕು, ದೇವರು ನನ್ನ ಕರೆದಂಥ ಉದ್ದೇಶ ಏನು. ಈ ಲೋಕದಲ್ಲಿ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ನೀನು ಮಾಡ್ತಾ ಇರ್ಬೋದು, ಅದರ ತೊಂದರೆ ಇಲ್ಲ. ಅದರಲ್ಲಿ ನಂಬಿಗಸ್ತನಾಗಿರು. ಕರ್ತನು ನಿನ್ನ ಕರೆದಂಥ ಒಂದು ಉದ್ದೇಶ ಇದೆ. ಆ ಉದ್ದೇಶ ನೆರವೇರಲಿಕ್ಕೆ ಅನೇಕ ತಡೆಗಳು ಬರ್ತತೆ. ಆದರೆ ನೀನು ಯಾವುದಕ್ಕೆ ಸಕಿಬಿ ಕೊಡಬೇಡ. ನಿನ್ನನ್ನು ಕರೆದಂಥ ದೇವರು ಯಾರು? ಕೆಲವು ಸಾರಿ ಹೊರಗಿನಿಂದ ನಮಗೆ ಉಪದ್ರ ಬರ್ತದೆ, ಕೆಲವು ಸಾರಿ ಒಳಗಿನಿಂದ ನಮಗೆ ಉಪದ್ರ ಬರ್ತದೆ. ಆ ಉಪದ್ರದ ಮಧ್ಯದಲ್ಲಿ, ಆ ಇಕ್ಕಟ್ಟಿನ ಮಧ್ಯದಲ್ಲಿ, ಆ ಕಷ್ಟದ ಮಧ್ಯದಲ್ಲಿ ಸಹ ನೀ ಕರ್ತನ ಚಿತ್ತವನ್ನು ಮಾಡುವನಾದರೆ, ನೀ ಕರ್ತನ ಚಿತ್ತವಳು ಮಾಡುವಳಾದರೆ, ದೇವರ ಜೀವಿತವನ್ನು ಮಾರ್ಪಡಿಸಲಿಕ್ಕಿದ್ದಾರೆ. ಹಲ್ಲೆಲೂಯಾ. ದೇವರು ಹೇಳಿದ್ರು, ನಿನಗೋಸ್ಕರ ನಾನು ಅತ್ಯಧಿಕವಾದ ಆಶೀರ್ವಾದ ಇಟ್ಟಿದ್ದೇನೆ. ದೇವರು ಅಬ್ರಾಮನಿಗೆ ಹೇಳ್ತಾರೆ, ಅಬ್ರಾಮನೇ ನನಗೆ ದೋಷ ಇಲ್ಲದವನಾಗಿ ನಡೆದುಕೋ, ನಾನು ಸರ್ವಶಕ್ತನಾದಂಥ ದೇವರು. ಏನಂತೆ? ದೇವರು ಹೇಳಿದರು, ನಾನು ಸರ್ವಶಕ್ತನಾದಂಥ ದೇವರು, ನನಗೆ ಪರಿಶುದ್ಧನಾಗಿ ನೀತಿಯಾಗಿ ನಡೆದುಕೋ ಅಬ್ರಾಮನೇ, ನಿನ್ನ ಜೀವಿತ ನಾನು ಇದ್ದ ಹಾಗೆ ಇರುವುದಿಲ್ಲ. ಅಬ್ರಾಮನಿಗೆ ದೇವರು 12ನೇ ಅಧ್ಯಾಯ, ಆದಿಕಾಂಡ ಬರೆದ ಪುಸ್ತಕ 12ನೇ ಅಧ್ಯಾಯವನ್ನು ನೋಡುವಾಗ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದರು, ನಾನು ನಿನ್ನ ಸಂತತಿ ಕೊಡ್ತೇನೆ, ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತೆಗೆದುಕೊಂಡು ಬರ್ತೇನೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಅಂತೇಳಿ ಅಬ್ರಾಮನು 25 ವರ್ಷಗಳ ಕಾಲ ದೇವರ ಸನ್ನಿಧಾನ ಕಾದುಕೊಂಡಿದ್ದ. ಇವತ್ತು ನೀನು ದೇವರ ಸನ್ನಿಧಾನದಲ್ಲಿ ಕಾಯ್ತಾ ಇದ್ದೇವಾ? ದೇವರ ಸನ್ನಿಧಾನದಲ್ಲಿ ಕಾಯುವಂಥ ಏನಂತಿದ್ರೆ ಅಭ್ಯಾಸ ನಮಗಿದೆಯಾ? ಸ್ವಲ್ಪ ಅರ್ಥ ಮಾಡಿಕೊಳ್ಳ್ರಿ ಪ್ರೇರೆ ಈ ವಾಕ್ಯವನ್ನು. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಪಾದದಲ್ಲಿ ನಾನು ಕುತ್ಕೊಳ್ತಾ ಇದ್ದಾನೆ. ದೇವರನ್ನೇ ಅಗತ್ಯ ಇರುವಾಗ ಜನರನ್ನು ನೋಡ್ತಿದ್ದಾನೆ. ಇವತ್ತು ಜನರನ್ನು ನೋಡಿ ಏನಾದರೂ ನಾನು ಆರಂಭ ಮಾಡ್ತಿದ್ದೇನಾ? ಪ್ರೈಸ್ ದಿ ಲಾರ್ಡ್.
ಜನರ ಮಾತು ಕೇಳಿ ಏನಾದರೂ ನೀನು ಆರಂಭ ಮಾಡೋದಾದರೆ, ಜನರ ಮಾತು ಕೇಳಿ ನೀನು ನಡೆಯೋದಾದರೆ, ಹಲ್ಲೆಲೂಯಾ, ಇವತ್ತು ಬೆನ್ನು ತಟ್ಟವ್ರು ನಿಂಗೆ ಇರ್ಬೋದು. ಬಟ್ ಜನರ ಮೇಲೆ ನೀ ಭರವಸೆ ಇಡುವಾಗ ದೇವ್ರ ವಾಕ್ಯ ಹೇಳ್ತತೆ, ದೇವರನ್ನು ಬಿಟ್ಟು ಜನರನ್ನೇ ತನ್ನ ಭುಜಬಲವೆಂದು ನಂಬಿಕೊಳ್ಳುವಂಥ ಮನುಷ್ಯನು ಶಾಪಗ್ರಸ್ತನಂತೇಳಿ ದೇವರ ವಾಕ್ಯ ಹೇಳ್ತತೆ. ಹಲ್ಲೆಲೂಯಾ. ಹಾಗಾದ್ರೆ ನಿನ್ನ ದೃಷ್ಟಿ ಯಾರ ಮೇಲಿದೆ ಇವತ್ತು? ಅದಕ್ಕೆ ಕೀರ್ತನೆ ಬರೆದ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳ್ತದೆ 34ನೇ ಅಧ್ಯಾಯ 5ನೇ ವಚನದಲ್ಲಿ ಏನಂದರೆ, ಆತನನ್ನು ದೃಷ್ಟಿಸಿದವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲಂತೆ. ಹಾಗಾದರೆ ಯಾವಾಗ ನೀನು ಎಲ್ಲ ದೇವರನ್ನೇ ನೋಡ್ತೀವೋ ನಿನ್ನ ಮುಖ ಅವಮಾನ ಕೆಡುವುದಿಲ್ಲ. ನಿನ್ನ ಪರಿಸ್ಥಿತಿ ಏನೇ ಇರ್ಬೋದು, ಎಲ್ಲ ನಿನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಇಲ್ಲದನ್ನು ಇರುವಂತ ಕರೆಯುವಂತ ನನ್ನ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತತೆ, ಮಾರ್ಗ ಇಲ್ಲದಂಥ ಸ್ಥಳಗಳಲ್ಲಿ ನಾನು ಮಾರ್ಗ ಮಾಡ್ತೇನೆ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಬರುವಾಗ ಹಿಂದೆ ನೋಡಿದರೆ ಫರೋಹನ ಸೈನ್ಯ ಬೆನ್ನಟ್ಟಿದೆ, ಆ ಸೈಡ್ ಈ ಸೈಡ್ ನೋಡಿದರೆ ಬೆಟ್ಟ ಇದೆ, ಮುಂದೆ ನೋಡಿದರೆ ಕೆಂಪು ಸಮುದ್ರ ಇದೆ. ಹಲ್ಲೆಲೂಯಾ. ಇಂಥ ಪರಿಸ್ಥಿತಿಯಲ್ಲಿ ಸಹ ಮೋಶೆ ದೇವರಿಗೆ ಮೊರೆ ಇಡುವಾಗ ದೇವರು ಹೇಳ್ತಾರೆ, ಮೋಶೆ ನೀನೇನಯ್ಯ ನನಗೆ ಮೊರೆ ಇಡೋದು? ನಾನು ನಿನ್ನ ಸಂಗಡಲೇ ಇದ್ದೇನೆ, ನಿನ್ನ ಕೈಗಳ ಚಾಚು, ನಿನ್ನ ಕೈಯಲ್ಲಿರುವಂಥ ಕೋಲ್ ಚಾಚು ಅಂತ ಹೇಳುವಾಗ ಆತನ ಕೋಲ್ ಚಾಚುವಾಗ ಅದೇನಾಯ್ತು? ಇಬ್ಬಾಗವಾಯಿತು. ಕಾರಣ ಏನಂತ ಹೇಳಿದ್ರೆ, ಯಾವಾಗಲೂ ಸಹ ದೇವರ ಒಂದಿಗೆ ನಾವು ಇರುವಾಗ ದೇವರು ಸಹ ನಮ್ಮ ಒಂದಿಗೆನೇ ಇರ್ತಾರೆ. ದೇವರು ಹೇಳಿದ್ರು, ನಾನು ಮೇಘ ಸಂಭವವಾಗಿ ಅಗ್ನಿ ಸಂಭವವಾಗಿ ನಿಮ್ಮ ಜೊತೆಯಲ್ಲೇ ಇರ್ತಾನೆ. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಇಸ್ರಾಯೇಲ್ ಜನರು 40 ವರ್ಷ ಅವರು ನಡೆದುಕೊಂಡು ಬಂದರು. ಅವರು ಹಾಕಿರುವಂಥ ಏನಂದ್ರೆ ಚಪ್ಪಲಿ ಸ್ಲಿಪ್ಪರ್ ಏನಂದ್ರೆ ಸವಿದು ಹೋಗಲಿಲ್ಲ, ಅವ್ರು ಹಾಕಿರುವಂಥ ಬಟ್ಟೆ ಹರಿದು ಹೋಗಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತತೆ. ಪ್ರತಿ ದಿನ ಒಂದು ದಿನ ಸಹ ಅವರು ಉಪವಾಸ ಇಲ್ಲದಂಗೆ ಪ್ರತಿ ದಿನ ಸಹ 40 ವರ್ಷಗಳ ಕಾಲ ಲಕ್ಷಾಂತರ ಜನರಿಗೆ ನನ್ನ ದೇವರು ಪೋಷಿಸಿದಾರಲ್ವಾ? ಅದೇ ದೇವರು ನಿನ್ನನ್ನು ಪೋಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನನ್ನು ಪೋಷಿಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅವತ್ತು ಅಡವಿಯಲ್ಲಿ ಅವರಿಗೆ ಆಹಾರ ಕೊಡುವುದಾದ್ರೆ, ಇವತ್ತು ನಾಡಿನಲ್ಲಿರುವಂಥ ನೀನು, ಯಾವುದೋ ಪಟ್ಟಣದಲ್ಲಿ ಒಂದು ಮೂಲೆಯಲ್ಲಿರುವಂಥ ನೀನು, ನಿನ್ನನ್ನು ಪೋಷಿಸಲಿಕ್ಕೆ ನನ್ನ ದೇವರು ಶಕ್ತರಾಗಿದ್ದಾರೆ. ನೀನು ಯಾವಾಗ ದೇವರನ್ನ ಆದುಕೊಳ್ತೀಯೋ, ಯಾವಾಗ ನೀ ದೇವರ ಬಳಿಗೆ ಬರ್ತೀಯೋ, ನಿನ್ನ ಜೀವಿತವನ್ನು ದೇವರು ಬದಲಾಯಿಸಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ದೇವರ ವಾಕ್ಯ ನೋಡ್ತೇವೆ, ದೇವ ಜನರೇ, ಬರಗಾಲ ಘೋಷಿಸಿದಂಥ ಎಲಿಯನ್ನು, ಅಯ್ಯೋ ಆತನ ದೇವರನ್ನು ನಂಬಿ ಜೀವಿಸ್ತಾ ಇದ್ದ. ಆ ದೇವರನ್ನು ನಂಬಿ ಜೀವಿಸುವಾಗ ಸತ್ಯವೇದ ದೇವರ ವಾಕ್ಯ ಹೇಳ್ತತೆ, ದೇವರು ಆತನಿಗೆ ಆಹಾರ ತಂದು ಕೊಡ್ಲಿಕ್ಕಾಗಿ ಕಾಗಿಗಳನ್ನು ನೇಮಿಸಿದ್ರಂತೆ. ಅಷ್ಟು ಮಾತ್ರವಲ್ಲ, ಆತನಿಗೆ ನೀರು ಕುಡಿಲಿಕ್ಕಾಗಿ ಏನಂತಂದ್ರೆ ಕೇರಿತ ಹಳ್ಳವನ್ನು ದೇವರು ಏನನ್ನು ಅವನಿಗೆ ಒದಗಿಸಿಕೊಟ್ರ ದೇವರ ವಾಕ್ಯ ಹೇಳ್ತತೆ. ಕೇರಿತ ಹಳ್ಳದ ನೀರನ್ನು ಕುಡಿತಾ ಇದ್ದ. ಹಸುವಾದಾಗೆಲ್ಲ ಕಾಗಿಗಳು ಆಹಾರವನ್ನು ತಂದು ಕೊಡ್ತಾ ಇದ್ದು. ಇವತ್ತು ಆ ಎಲಿಯನನ್ನು ಪೋಷಿಸಿದಂಥ ದೇವರು ನಿನ್ನ ನನ್ನ ದೇವರಲ್ಲವಾ? ದೇವರ ವಾಕ್ಯ ಹೇಳ್ತತೆ, 2 ಮೇನು 5 ರೊಟ್ಟಿಯಲ್ಲಿ 5,000 ಜನರು ಪೋಷಿಸಿ ಇನ್ನೂ ಅವರು ತೃಪ್ತಿಯಾಗಿ ಉಳಿತಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ಅದೇ ದೇವರು. ಹಾಗಾದರೆ ಈ ಲೋಕದ ಯಾವುದನ್ನು ನೀ ದೃಷ್ಟಿಸಬೇಡ. ಈ ಲೋಕ ನಮಗೆ ಸ್ವಲ್ಪ ಮೆಟ್ಟಿಗೆ ಮಾತ್ರ. ಹಲ್ಲೆಲೂಯಾ. ನೀ ಕರ್ತನೇ ದೃಷ್ಟಿ, ನಿನ್ನ ಪರಿಸ್ಥಿತಿಯನ್ನು ನೋಡಬೇಡ, ಸಿಟ್ಯುವೇಷನ್ನು ನೋಡಬೇಡ, ಮುಂದೆ ಬರುವಂಥ ಸವಾಲುಗಳನ್ನು ನೋಡಬೇಡ. ಅದರ ಮೇಲಿರುವಂಥ ಯೇಸುವನ್ನು ದೃಷ್ಟಿಸು. ಹಲ್ಲೆಲೂಯಾ. ದೊಡ್ಡ ಸೈನ್ಯ ಮುಂದೆ ಹಿಂದೆ ಬರ್ತಾ ಇದೆ, ಆದರೆ ಮೋಸೆ ಅದನ್ನು ದೃಷ್ಟಿಸ್ತಾ ಇಲ್ಲ, ಆತನ ದೇವರನ್ನೇ ದೃಷ್ಟಿಸ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಮಕ್ಕಳ, ದೇವ ಜನರೇ, ಇವತ್ತು ನಿನ್ನ ಪರಿಸ್ಥಿತಿ ಏನೇ ಇರ್ಬೋದು, ದೇವರ ಸನ್ನಿಧಾನದಲ್ಲಿ ನೀನು ಬರುವಾಗ ನಾನು ಒಂದು ವಿಷಯ ಹೇಳಿ ಮುಂದೆ ಹೋಗ್ತೇನೆ. ದೇವ ಜನರೇ, ವಿಶೇಷವಾಗಿ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಅಬ್ರಾಮನ ನಂಬಿಕೊಂಡು ಬಂದಂಥ ಏನಂತೆ ಹಾಗರಳು ಅಬ್ರಾಮನ್ ನಂಬಿಕೊಂಡು, ಇನ್ನೊಂದು ಸೈಡ್ ಸಾರಳು ನಂಬಿಕೊಂಡು ಅವರಿಬ್ಬರು ಅವಳನ್ನು ತಳ್ಳಿ ಬಿಟ್ಟುಬಿಟ್ರು. ಹಲ್ಲೆಲೂಯಾ. ಅವಳನ್ನು ಓಡಿಸಿಬಿಟ್ಟಾಗ ಅವಳು ಮರುಭೂಮಿಯಲ್ಲಿ ನಡೆದುಕೊಂಡು ಹೋಗುವಾಗ ಅವಳನ್ನು ದೇವರು ಸಂಧಿಸಿದ್ರಲ್ವಾ? ಇವತ್ತು ನಿನ್ನನ್ನು ನೀನು ನಂಬಿದವರು ನಿನ್ನ ಕೈ ಬಿಟ್ಟಿರ್ಬೋದು. ಹಲ್ಲೆಲೂಯಾ. ನಿನ್ನನ್ನು ಹೊರಗೆ ಹಾಕಿರಬಹುದು, ಆದರೆ ನೀನು ಒಬ್ಬಂಟಿಗನಾಗಿ ನೀನು ಇರ್ಬೋದು. ಅವತ್ತು ಹಾಗರಳನ್ನು ಸಂಧಿಸಿದಂಥ ದೇವರು, ಹಾಗರಳಿಗೆ ವಾಗ್ದಾನ ಮಾಡಿದಂಥ ದೇವರು, ಇವತ್ತು ನಿನ್ನನ್ನು ಸಂಧಿಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾರೆ. ಆತನು ನಿನಗೆ ಪೋಷಿಸಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಯಾರು ಒಬ್ಬಂಟಿಗಳಾಗಿ ಹಾಗರಳು ಮರುಭೂಮಿಯಲ್ಲಿ ನಡೀತಾ ಇದ್ಲು, ದೇವರು ವಾಗ್ದಾನ ಮಾಡಿದ್ದು, ನಿನಗೊಂದು ಮಗು ಹುಟ್ಟುತ್ತೆ, ಆ ಮಗುವಿನ ಮೂಲಕ 12 ಅರಸರುಗಳನ್ನು ಪಡೆದುಕೊಳ್ತಾನೆ ಅಂತೇಳಿ. ದೇವ ಜನರೇ, ಏನು ಇಲ್ಲದಂಥ ಹಾಗರಳನ್ನು ದೇವರು ಹಾಗೆ ಆಶೀರ್ವದಿಸುವುದಾದ್ರೆ, ಇವತ್ತು ದೇವರು ನಂಬಿ ಮುಂದೆ ಹೋಗುವಂಥ ನೀನು ನಾನು, ಹಲ್ಲೆಲೂಯಾ, ನಮ್ಮ ಜೀವಿತವನ್ನು ದೇವರು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನ. ಖಂಡಿತವಾಗಿ ನನ್ನ ದೇವರು ನನ್ನ ಜೀವಿತವನ್ನು ಬದಲಾಯಿಸ್ತಾನೆ. ಇವತ್ತಿನ ಪರಿಸ್ಥಿತಿ ನೋಡಬೇಡ್ರಿ, ಜನರನ್ನು ನೋಡಬೇಡ್ರಿ, ಆದರೆ ಕರ್ತನನ್ನೇ ದೃಷ್ಟಿಸು. ಹಲ್ಲೆಲೂಯಾ.
ಹಾಡುಗಾರರು ಹಾಡ್ತಾರೆ ಏನಂತಿದ್ರೆ, ನಾ ಕಾಯ್ತಾ ಇದ್ದೇನೆ ದೇವರೇ, ನಿಮಗೋಸ್ಕರ ಕಾಯ್ತಾ ಇದ್ದೇನೆ. ಇವತ್ತು ಕರ್ತನ ಪಾದದಲ್ಲಿ ಕುಳಿತು ಕಾಯುವಂಥ ದೇವ ಮಕ್ಕಳೇ, ಹಲ್ಲೆಲೂಯಾ. ಕೀರ್ತನೆ ಬರೆದ ಪುಸ್ತಕ 34ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತತೆ, ಈಗ ಪ್ರಾಯದ ಸಿಂಹ ಹೊಟ್ಟೆಗೆಲ್ದ ಹಸಿವಿದಾದರೂ ಹಸಿತು, ಆದರೆ ಕರ್ತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲೆ ಕಡಿಮೆ ಇಲ್ಲಂತೆ. ಪ್ರಾಯದ ನಮಗೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತಿದೆ, ಸಿಂಹ ಅಂತ ಹೇಳಿದ್ರೆ ಅದು ಕಾಡಿನ ರಾಜ್ಯ. ಅದಕ್ಕೆ ಹಸುವಾದ ಯಾವ ಪ್ರಾಣಿಯನ್ನು ಸಹ ಅದು ಬಾಚಿಕೊಳ್ಳಬಹುದು, ಅಷ್ಟು ದೊಡ್ಡ ಶಕ್ತಿ ಇದೆ ಅದಕ್ಕೆ. ಇಡೀ ಕಾಡಿನಲ್ಲಿರುವಂಥ ಪ್ರಾಣಿಗಳ ಸಿಂಹಕ್ಕೆ ಭಯ ಪಡ್ತಾವಂತೆ. ಆ ಸಿಂಹವೇ ಹಸಿವಿದಾದರೂ ಹಸಿಬಹುದು, ಆದರೆ ಕರ್ತನ ಸನ್ನಿಧಾನದಲ್ಲಿ ಕಾದು ಕುಳಿತವರಿಗೆ ಯಾವ ಮೇಲೆಗೂ ದೇವರ ವಾಕ್ಯ ಹೇಳ್ತತೆ ಕಡಿಮೆ ಇಲ್ಲ. ಅದಕ್ಕೆ ದೇವರ ವಾಕ್ಯ ಏನದು, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನದಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಆತನನ್ನು ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು, ಅವರು ಹದ್ದುಗಳಂತೆ ರೆಕ್ಕೆಯವರು ಚಾಚಿ ಏರುವರು, ಓಡಿ ದನಿಯರು ನಡೆದು ಬರಲರಂತೆ. ಹಲ್ಲೆಲೂಯಾ. ದೇವರ ಮೇಲೆ ಭರವಸೆಟ್ಟಂತ ನೀನು, ದೇವರನ್ನು ಆದುಕೊಂಡಂತ ನೀನು ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿ ಏರುವಂತ ದಿನಗಳು ದೇವರು ನಿನಗೆ ಕೊಡ್ತಾರೆ. ಇವತ್ತು ನಿಂಗೆ ಸುಸ್ತಾಗ್ತಾ ಇರ್ಬೋದು, ಟಯರ್ಡ್ ಆಗ್ತಾ ಇರ್ಬೋದು, ಇವತ್ತು ಮನೆ ಜವಾಬ್ದಾರಿ ನಿನ್ನ ತಲೆ ಮೇಲೆ ಹೊತ್ತಿಕೊಂಡಿರ್ಬೋದು, ಬಿಸ್ನೆಸ್ ನಿನ್ನ ತಲೆ ಮೇಲೆ ಹೊತ್ತಿಕೊಂಡಿರ್ಬೋದು, ಸೇವೆಯನ್ನು ನಿನ್ನ ತಲೆ ಮೇಲೆ ಹೊತ್ತಿಕೊಂಡು ಹೇಗೆ ದೇವರೇ ಇದನ್ನು ತೀರಿಸುವುದು ಅಂತೇಳಿ ಇವತ್ತು ಯೇಸು ಸ್ವಾಮಿ ಅದಕ್ಕೆ ನಮಗೆ ಹೇಳಿದ್ದಾರೆ. ಮತ್ತಾಯ ಬರೆದ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ 28ನೇ ವಚನದಲ್ಲಿ ಯೇಸು ಸ್ವಾಮಿ ನಮಗೆ ಹೇಳಿದ್ದಾರೆ, ಎಲೆ ಹೊರೆಯತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಶಾಂತಿ ಕೊಡ್ತೇನೆ ಅಂತೇಳಿ ಮತ್ತಾಯ ಬರೆದ ಪುಸ್ತಕ 28ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ನಮಗೆ ಹೇಳಿದ್ದಾರೆ, ಯುಗದ ಸಮಾಪ್ತಿಯೊಳಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತೇಳಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವಜನರೇ, ಇವತ್ತು ಯೇಸು ನಮ್ಮ ಸಂಗಡ ಇದ್ದ ಕಾರಣ ನಮಗೆ ಯಾವ ಚಿಂತೆ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ಆತನ ಬೆಳಿತಾನೇ ಇರ್ತಾನೆ ಅಂತೇಳಿ. ನೀತಿವಂತನಿಗೆ ಕೆಟ್ಟ ಸುದ್ದಿಗಳ ಭಯವೇ ಇಲ್ಲ ಅಂತೇಳಿ. ನೀತಿವಂತನು 7 ಸಾರಿ ಬಿದ್ದರೂ ಪುನಃ ಎದ್ದು ನಿಲ್ತಾನಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಯೇಸುವಿನ ಆದುಕೊಂಡಂತ ದೇವ ಜನರೇ, ಯೇಸುವನ್ನು ದೃಷ್ಟಿಸುವಂತ ದೇವ ಮಕ್ಕಳೇ, ಯೇಸುವಿನ ಪಾದದ ಬಳಿ ಕೂತು ಯೇಸುವಿನ ದರ್ಶನ ಬಯಸುವಂತ ದೇವ ಮಕ್ಕಳೇ, ಈಗೋ ನಿಮಗೊಂದು ಶುಭ ವಾರ್ತೆ, ನಿನ್ನ ಜೀವಿತಗಳ ಮಾರ್ಪಡ್ತತೆ. ಇದ್ದ ಹಾಗೆ ನೀನು ಇರುವುದಿಲ್ಲ. ಯಾವಾಗ ನೀ ದೇವರ ವಾಕ್ಯಕ್ಕಾಗಿ ನೀನು ನಿಲ್ಲವಳಾಗ್ತೀಯೋ, ದೇವರ ವಾಕ್ಯ ಅನುಸಾರವಾಗಿ ಜೀವಿಸುವರಾಗ್ತೀಯೋ. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ ಬರೆದ ಪುಸ್ತಕ 1ನೇ ಅಧ್ಯಾಯ ಅದರ 1ನೇ ವಚನದಿಂದ 3ನೇ ವಚನದವರೆಗೆ ಓದುವಾಗ ದೇವರ ವಾಕ್ಯ ಹೇಳ್ತದೆ, ಯಾರೆಲ್ಲ ದೇವರ ವಾಕ್ಯದಲ್ಲಿ ನಿಲ್ತಾರೋ ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಂತ ಮರವಾಗಿರ್ತಾರೆ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ, ಅತರಿಯಲ್ಲಿ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯಗಳು ಸಫಲವಾಗ್ತದೆ. ಹಾಗಾದ್ರೆ ಯೋಷಪ್ಪನು ದೇವರಿಗೋಸ್ಕರ ಪರಿಶುದ್ಧನಾಗಿ ಜೀವಿಸುವಂತ ವ್ಯಕ್ತಿಯಾದ ಆತನು ಅನ್ನಕ್ಕೋಸ್ಕರ ಪ್ರಯಾಸ ಪಡುವಂತ ವ್ಯಕ್ತಿ, ಇಡೀ ರಾಷ್ಟ್ರಕ್ಕೆ ಅನ್ನ ನೀಡುವವನಾಗ್ತಾನೆ. ಅದೇ ದೇವರು ತಾನೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಇಬ್ರಿಯ ಬರೆದ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಬದಲಾಗ್ಲಿಲ್ಲ, ಯೋಷಪ್ಪನ ದೇವರ ಬದಲಾಗ್ಲಿಲ್ಲ, ಎಲಿಯನ ದೇವರ ಬದಲಾಗ್ಲಿಲ್ಲ. ಆ ದೇವರು ನಿನ್ನೆ ಇದ್ದಂತೆ ಇವತ್ತು ನಿರಂತರ ಏಕ ರೀತಿಯಾಗಿರುವಂತ ದೇವರಾಗಿದ್ದಾರೆ. ಇವತ್ತು ನಾನು ನೀನು ಆರಾಧನೆ ಮಾಡುವಂತ ದೇವ ಮಕ್ಕಳೇ, ಆತನು ಜೀವಿಸುವಂತ ದೇವರಾಗಿದ್ದಾರೆ. ನಾವು ಜೀವವುಳ್ಳ ದೇವರನ್ನ ಆರಾಧನೆ ಮಾಡ್ತಿದೆ. ಭಯಪಡಬೇಡ, ಯೇಸು ನಿನ್ನ ಜೊತೆಯಲ್ಲಿದ್ದಾರೆ. ಭಯಪಡಬೇಡ ಸಹೋದರಿ, ನಾನು ಒಬ್ಬಂಟಿಗಳಂತೇಳಿ. ಭಯಪಡಬೇಡ ಸಹೋದರನ ಒಬ್ಬಂಟಿಗನಾಗಿದ್ದೇನೆ ಅಂತೇಳಿ. ಎಲ್ಲ ಭಾರವನ್ನು ನಾನು ಹೊತ್ತಿಕೊಳ್ತಾ ಇದ್ದೆ ಅಂತೇಳಿ ಯೇಸು ನಿನಗೋಸ್ಕರ ಜೀವಿಸ್ತಾ ಇದ್ದಾರೆ. ಯೇಸು ನಿನ್ನ ಕಣ್ಣೀರನ್ನು ಅವರು ಒರೆಸಲಿಕ್ಕಿದ್ದಾರೆ. ಯೇಸು ನಿನ್ನ ಕಷ್ಟಗಳಿಂದ ಬಿಡಿಸಲಿಕ್ಕಿದ್ದಾರೆ. ನೀವೊಂದೇ ಒಂದು ಕರ್ತನ ಪಾದದಲ್ಲಿ ಕೂತ್ಕೊಳ್ಳೋಳಬೇಕು. ನೀನು ಒಂದೇ ಒಂದು ಯಾವಾಗಲೂ ಸಹ ದೇವರ ಮುಖವನ್ನು ದೃಷ್ಟಿಸುವನಾಗುವುದಾದ್ರೆ ನಿನ್ನ ಜೀವಿತಗಳು ಮಾರ್ಪಡ್ತತೆ, ನಿನ್ನ ಜೀವಿತಗಳ ಬದಲಾಗ್ತತೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಒಂದು ವಾಕ್ಯ ಹೀಗೆ ಹೇಳ್ತದೆ ದೇವ ಜನರೇ, ಅಪೊಸ್ತಲ ಪೌಲನೊಂದು ಮಾತನ್ನು ಹೀಗೆ ಹೇಳ್ತಾನೆ. ಫಿಲಿಪ್ಪಿ ಬರೆದ ಪುಸ್ತಕ 4ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತು ಹೀಗೆ ಹೇಳ್ತಾರೆ, ಏನಂದ್ರೆ, ನನ್ನನ್ನು ಬಲಪಡಿಸು ನಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಅಪೊಸ್ತಲ ಪೌಲನು ಏನು ಹೇಳ್ತಾನೆ, ನನ್ನನ್ನು ಬಲಪಡಿಸು ನಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅಂತೇಳಿ. ಹಾಗಾದ್ರೆ ಯೇಸು ನಿನ್ನ ಜೊತೆಯಲ್ಲಿ ಇರುವಾಗ ಯೇಸು ನಮಗೆ ವಾಗ್ದಾನ ಮಾಡಿದ್ದಾರೆ, ನಾನಿನ್ನು ಒಂಟಿಗಳಾಗಿ ಬಿಡುವುದಿಲ್ಲ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಹೇಳಿದ್ದಾರೆ, ನಾನಿನ್ನು ಒಬ್ಬಂಟಿಗಳಾಗಿ ಬಿಟ್ಟು ಹೋಗುವುದಿಲ್ಲ, ಒಬ್ಬಂಟಿಗನಾಗಿ ಬಿಟ್ಟು ಹೋಗುವುದಿಲ್ಲ. ನಿಮಗೊಬ್ಬ ಸಹಾಯಕ ಕೊಡ್ತಾನೆ, ಅವರು ನಿಮ್ಮ ಒಳಗೆ ಇರ್ತಾರೆ, ನಿಮ್ಮ ಪಕ್ಕದಲ್ಲೇ ವಾಸ ಮಾಡಿ. ಇವತ್ತು ಪವಿತ್ರ ಆತ್ಮ ನಮಗೋಸ್ಕರ ಯೇಸು ಸ್ವಾಮಿ ಕೊಟ್ಟೋಗಿದ್ದಾರೆ.
ಆತನು ನಿಮ್ಮನ್ನು ಬಲಪಡಿಸ್ತಾನೆ, ಆತನ ನಡೆಸ್ತಾನೆ. ಪ್ರೀತಿಯುಳ್ಳ ದೇವ ಜನರೇ, ಧೈರ್ಯವಾಗಿರಿ, ಕರ್ತನನ್ನು ದೃಷ್ಟಿಸಿರಿ, ಕರ್ತನ ವಾಕ್ಯದಲ್ಲಿ ನೆಲೆ ನಿಂತವರಾಗಿರಿ. ಕರ್ತನ ನಿಮ್ಮನ್ನು ಯಾವತ್ತೂ ಸಹ ಕೈ ಬಿಡುವುದಿಲ್ಲ. 3-6 ಆಗಲಿ 6-3 ಆಗಲಿ, ಯೇಸು ನಿನ್ನ ಜೊತೆಯಲ್ಲಿದ್ದು ನಡೆಯುವುದನ್ನು ನಡೆಸುವುದನ್ನು ನೀ ಕಣ್ಣಾರೆ ಕಾಂತಿ, ನೀನು ಅನುಭವಿಸ್ತೀವಿ. ಪ್ರಾರ್ಥಿಸುವ ಪ್ರೀತಿಯುಳ್ಳ ಪರಲೋಕದ ತಂದೆ, ನಿಮಗೆ ಸ್ತೋತ್ರ. ಈ ವಾಕ್ಯ ಕೇಳ್ತಾ ಇರುವಂಥ ಎಲ್ಲ ನಿಮ್ಮ ದೇವ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ಇವರ ಸಿಚುವೇಶನ್ ಬದಲಾಗ್ಲಯ್ಯ, ಇವರ ಪರಿಸ್ಥಿತಿಗಳ ಬದಲಾಗಲಿ. ಯಾವ ಕಷ್ಟದಲ್ಲಿ, ಯಾವ ಕಣ್ಣೀರಲ್ಲಿ, ಯಾವ ವೇದನೆಯಲ್ಲಿ ಸ್ವಾಮಿ ಇವರು ಬಳಲ್ತಾ ಇದ್ದಾರೋ ಸ್ವಾಮಿ ಕರ್ತನೆ, ಪ್ರತಿಯೊಂದು ಮನುಷ್ಯನ ಹೃದಯವನ್ನು ಪರೀಕ್ಷೆ ಮಾಡುವಂಥ ದೇವರೇ, ಈ ದಿನದಲ್ಲಿ ಕರ್ತನೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇರುವಂಥ ನಿಮ್ಮ ಮಕ್ಕಳ ಜೀವಿತಗಳ ಬದಲಾಗಲಯ್ಯ. ಅವತ್ತು ಹಣ್ಣಳ ಪ್ರಾರ್ಥನೆಯನ್ನು ಕೇಳಿ ಅವಳ ಜೀವಿತ ಬದಲಾಯಿಸಿದ ದೇವರೇ, ನಿಮ್ಮ ಮಕ್ಕಳ ಪ್ರಾರ್ಥನೆ ಕೇಳಿ ಇವರು ಜೀವಿತ ಬದಲಾಯಿಸಲಿ. ದೇವರೇ ಸ್ವಾಮಿ ಕರ್ತನೆ, ನಿಮ್ಮ ಕೃಪೆ, ನಿಮ್ಮ ದಯೆ ಇವರ ಮೇಲೆ ಇರಲಿ. ಶುಭ ಕೃಪೆ ಇವರು ಹಿಂಬಾಲಿಸಲಿ ರಾಜ. ಪ್ರತಿಯೊಬ್ಬರ ಅಗತ್ಯಗಳ ಪೂರೈಸು, ಬಲಪಡಿಸು, ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೋದ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.